कौन बोले ऑन करने के लिए? बोला है कि मुझे ಈ ದೇಶದ ಕಣ್ಣು ನೀನು ಜೊತೆ ಇರೋವರೆಗೂ ಈ ಗಂಡನಿಗೆ ಗುಂಡಡೆ ತಿನ್ನುಂಡು ಬೆರೆಯುವುದು ತಪಸ್ಸು ಜನ ಸ್ವಪ್ನ ಮಾಡುವುದು ದಾನವರನ್ನ ಕಾದು ಸೋತೋಗಿ ವಿಮೋಚನೆಗಳ ಮೊರೆ ಹೋಗುವುದು ಈ ಮಹತ್ ಕಾರ್ಯಗಳಿಗೆ ಇವರ ಬಾಳೆಲ್ಲ ಮುಗಿದು ಹೋಗಿದೆ. ಅದು ಕೂಡ ಇಲ್ಲ. ಚಿರಂಜೀವಿಗಳಿಗೆ ಐಕ್ಯವಿರುವುದಿಲ್ಲ ಅಲ್ಲ. ಮತ್ತೆ ಅದೇ ನರಳುವ ಧ್ವನಿ. ಕೇಳುತ್ತಿದ್ದರೆ ಸ್ಥಿತಾಪ್ರಜ್ಞಾನ ಆಶ್ಚರ್ಯವಾಗಿ ಮಾಡುತ್ತಿದೆ. ಕೈಲಾಸಕ್ಕೆ ಹೋಗಿದ್ದಾಗಲೂ ಅಲ್ಲಿಯೂ ಕೇಳಿಸಿತು, ಹಾಗೆ ವೈಕುಂಠದಲ್ಲಿಯೂ, ಹಾಗೆ ಸತ್ಯಲೋಕದಲ್ಲಿಯೂ, ನರಕಕ್ಕೆ ಸಂಚಾರವಾಗಿ ಹೋಗಿದ್ದಾಗಲೂ ಅಲ್ಲಿಯ ಗೋಳನ್ನು ಮೀರಿ ಈ ನರಳುವ ಧ್ವನಿ ಕೇಳಿಸಿತು. ಆ ನರಳುವ ಧ್ವನಿ ಯಾರಾಗಿರಬಹುದು ವಸಿಷ್ಠ ಮುನಿಗಳೇ? ನಮಗೆ ಯಾವ ಧ್ವನಿಯೂ ಕೇಳುತ್ತಿಲ್ಲವಲ್ಲ. ವಸಿಷ್ಠರೇ, ಸರಿಯಾಗಿ ಆಲಿಸಿ. ಆ ಸೌರಮಂಡಲದ ಎದೆಯಲ್ಲಿ ಸೀಳಿಕೊಂಡು ಬರುತ್ತಿರುವ ಹಾಗೆ ಯಾವುದೋ ಒಂದು ನರಳುವ ಧ್ವನಿ ಕೇಳುತ್ತಿಲ್ಲವೇ?
ಪರಶುರಾಮ ಪರಶುರಾಮ ನೋಡು, ಅಲ್ಲಿಯೋ ಇಲ್ಲಿಯೋ ಒಂದು ನೆರಳು ನಿನಗೆ ಕೇಳುತ್ತಿಲ್ಲವೇ? ಸುಧಾರಿಸಿಕೊಂಡು ಸಮಾಧಾನ ಮಾಡಿ. ಹೇಗೆ ಸಮಾಧಾನ ಮಾಡಿಕೊಳ್ಳಲಿ ಪರಶುರಾಮ? ಹೇಗೆ ಸಮಾಧಾನ ಮಾಡಿಕೊಳ್ಳಲಿ? ಆ ನೆರಳನ್ನು ನಿನಗೂ ಕೇಳುತ್ತಿಲ್ಲವೇ? ಹೌದು, ನನಗೂ ಆ ನರಳವನ್ನು ಬಹುಕಾಲದಿಂದ ಕೇಳಿಸಿದ್ದೆ. ಅದನ್ನು ಹುಡುಕಿಕೊಂಡು ದಿವಾನ ಸಂಚಾರ ಕವಟಿಗನು. ಹೌದೇ ಪರಶುರಾಮ? ಹೌದೇ? ಹಾಗಾದರೆ ನಾನು ನಿನ್ನೊಡನೆ ಬರುತ್ತೇನೆ. ಹೇಳ ಹೋಗೋಣ. ಹಾ, ನಡೆಯಲಿ ಹೋಗೋಣ. ನಾರಾಯಣ 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 ತ್ರಿಭುವನ ಸಂಚಾರಕ್ಕೆ ಹೊರಟ ನಮಗೆ ಶ್ರೀಲೋಕ ಸಂಚಾರಿ ಎನ್ನುವಂಥದ್ದು ಆಶ್ಚರ್ಯಕ್ಕೆ ಬೆಳೆಸಿದೆ. ಆಶ್ಚರ್ಯಕ್ಕೆ ವಿಶ್ವಾಮಿತ್ರರೇ, ಈಗ ತಾನೇ ವಸಿಷ್ಠರು ಮತ್ತು ಇನ್ನೊಂದು ನಮ್ಮ ಮನೋಪ್ರಾಂತದ ಬಗ್ಗೆ ಒಂದೇ ಶ್ರೀ ನಾರದರೆ ನನ್ನ ಬಗ್ಗೆ ಚರ್ಚೆ ಮಾಡಿದರೆ ಅವರು ನಮ್ಮ ಬಗ್ಗೆ ಇನ್ನೊಂದು ಪ್ರೀತಿ ಹೇಗೆ ವಿರೋಧವಿದ್ದರೆ ಮತ್ತೆ ಅದನ್ನು ನನ್ನ ಬಾಯಿಗೆ ಹೇಳಿದರೆ ಎಲ್ಲ ಕಪಟ ಕುರುಕಿ ಕುಂದಿಗಳೇ, ಈ ವಿಶ್ವಾಮಿತ್ರನನ್ನೇ ತೆಗೆಳುವಷ್ಟು ಧೈರ್ಯವೇ ನಿಮಗೆ? ಈಗಿಂದೀಗಲೇ ನಿಮ್ಮೆಲ್ಲರನ್ನು ವಿಶ್ವಾಮಿತ್ರರು ಯಾವುದೋ ಒಂದು ಏಕಾಸ್ತಿ ಕಣ್ಣಿಗೆ ಕಾಣದ, ಕೈಗೆ ಎಟುಕದ ಧ್ವನಿಗೆ ನಡೆಯುವುದೇ. ನಾನದರೆ ಹಾಗಾದರೆ ನಿಮಗೂ ಆ ನರಳು ಧ್ವನಿ ಕೇಳುತ್ತಿದೆ? ಆ ನರಳುವ ಧ್ವನಿ ನನಗೂ ಬಹುಕಾಲದಿಂದಲೂ ಕೇಳಿಸುತ್ತದೆ. ಆ ಧ್ವನಿ ಕೇಳಿದಾಗಲೆಲ್ಲ ನನ್ನ ಎದೆ ಒಡದಂತಾಗುತ್ತದೆ, ಜೀವ ಹಿಂಡಿದಂತಾಗುತ್ತದೆ. ಅದಕ್ಕೆ ಕಾರಣ ನನಗೂ ಸರಿಯಾಗಿ ಗೊತ್ತಿಲ್ಲ. ಆದರೆ ಬರುವುದಂತೂ ಮೂಲದಿಂದಲೇ ಎಂದು ಚೆನ್ನಾಗಿ ಗೊತ್ತು. ಹಾಗಾದರೆ ನಡೆಯಲಿ ಹೋಗೋಣ. ನೀವು ಅಂದುಕೊಂಡಷ್ಟು ಸುಲಭವಲ್ಲ ಪುರೋಕ. ಅಲ್ಲಿ ಕಾಲ ಬದಲಾದಂತೆ ಎಲ್ಲವೂ ಬದಲಾಗುತ್ತೆ. ಹಾ, ಕಾಲಕ್ಕೆ ತಕ್ಕಂತೆ ಎಲ್ಲವೂ ಬದಲಾಗಿ ಹೋಗಿದೆ ಎಂದರೆ ನಾವು ಬದಲಾಗೋಣ. ಆ ನರಳು ಧ್ವನಿಯನ್ನು ಪತ್ತೆ ಹಚ್ಚೋಣ. ನಡೆಯಲಿ ಹೋಗೋಣ. ಹಾ, ನಡೆಯಲಿ ಹೋಗೋಣ. ಏನಿದೆಯಾದರೆ ಭೂಲೋಕ ಎಷ್ಟು ಪ್ರಶಾಂತವಾಗಿದೆ. ಸುಲಭವಾಗಿದೆ. ಕೊಂಚ ತಾಳೆ. ಪುರೋಕ, ನೀವೇ ಮಾಡಿದಾಗ ಇಲ್ಲಿ ಕಾಲ ಬದಲಾದಂತೆ ಎಲ್ಲವೂ ಬದಲಾಗಿ ಹೋಗಿದೆ. ಹಾ, ಅದು ವಿಧಿದೆಯಲ್ಲ. ಎಲ್ಲವೂ ಕಾಲಕ್ಕೆ ತಕ್ಕಂತೆ ಬದಲಾಗಲೇಬೇಕು. ಆ ಬದಲಾವಣೆಗಳನ್ನು ನೋಡುತ್ತಾ ಆ ನರಳು ಧ್ವನಿಯನ್ನು ಪತ್ತೆ ಹಚ್ಚೋಣ. ಹಾಗಾದರೆ ಎಲ್ಲರಿಗೂ ಕಣ್ಣುಂಟೆ. ನೀವು ಸಹ ಕಣ್ಣುಂಟೆ. ಸ್ವಾಮಿ, ನಿಮಗೆ ಸ್ವಲ್ಪ ಮುಂದೆ ನಾನು ಗಿರಿವನಗಳ ಸ್ಥಾನವಾಗಿದ್ದು ಈ ಸುಂದರವಾದ ಪ್ರಕೃತಿಯ ಮಡಿಲಲ್ಲಿ ಈ ನರಮನರು ಹೇಗೆ ಮಾಡುತ್ತಿದ್ದಾರೆ? ವಿಶ್ವಾಮಿತ್ರ ಮಹರ್ಷಿಗಳೇ, ಈಗಿನ ಕಾಲದ ಭೂಲೋಕದ ಮಾನವರು ತಮ್ಮ ತಪ್ಪಿದ್ದರು ಇಲ್ಲದಿದ್ದರು ಮುಖ್ಯವಾಗಿ ವನವಾಸಕ್ಕೆ ಬಿಡುತ್ತಿದ್ದರು. ಆದರೆ ಈಗಿನ ಕಾಲದ ನರಮಾನವರು ತಪ್ಪುಗಳ ಮೇಲೆ ತಪ್ಪುಗಳನ್ನು ಮಾಡಿ ಅದನ್ನು ತಮ್ಮ ಮೋಸದಲ್ಲಿ ಅಡಿಯಿದ್ದಾರೆ. ಸ್ವರ್ಗಲೋಕಕ್ಕಿಂತ
ಅರಮನೆಯಲ್ಲಿದ್ದಾಗ ಏನು ಪಕ್ಷಿ, ಮೀನು, ಈ ನರಮಾನವರ ಚಿಂತಾಮಣಿಗೆ ಬರುತ್ತದೆ. ನಾನಂದ್ರೆ ರಾಜರ್ಷಿ ಪಟ್ಟಣದಿಂದ ಬ್ರಹ್ಮರ್ಷಿ ಪಟ್ಟಕ್ಕೆ ಬಂದವನು ನಾನು. ಈ ನರಮಾನವರಿಗೆ ಬಾಗುವುದೇ ನಡೆಯಲಿ. ನಡೆದರೆ ಆ ನರಳು ಜಮೀನು ಮತ್ತೆ ಹಚ್ಚೋಣ. ಹಾ ನಡೆಯಲಿ, ಹೋಗೋಣ.